ತಿರುಮಲದಲ್ಲಿ ಒಂದು ಸಾರಿ ಇವರೊಂದು ಅಪಚಾರ ಮಾಡ್ತಾರೆ ಶ್ರೀನಿವಾಸನಿಗೆ. ಅವೆಲ್ಲ ಕಥೆ ಹೇಳ್ತಾ ಕೂತ್ರೆ ವಿಜಯರಾಯರ ಕವಚ ಬರಲ್ಲ. ಒಂದು ಅಪಚಾರ ಆಗ್ಯದಂತ ಅಪಚಾರಕ್ಕೆ ಇದು ಕ್ಷಮಾಯಾಚನೆಯಾಗಿ ಶ್ರೀನಿವಾಸನ ಹತ್ರ ಒಂದು ಮಂಡಲ ಉಪವಾಸ ಮಾಡ್ತಾರೆ. ಯಾರು? ಪುರಂದರದಾಸರು. ಒಂದು ಮಂಡಲ 40 ದಿವಸ ಉಪವಾಸ. ನಾವು 2 ದಿವಸ ಮಾಡಲಾರ್ವೆ. 40ನೇ ದಿವಸ ಪಾರಣಿ. ಎಲ್ಲೆಲ್ಲಿ ಅವರ ಪ್ರಶಿಷ್ಯರೆಲ್ಲ ಕೂಡ ತಿರುಮಲ ಕ್ಷೇತ್ರಕ್ಕೆ ಬಂದರು. ಅದರೊಳಗೆ ಪಾರಣಿ ಮಾಡ್ತಿದ್ದಾರೆ. ಸಹಸ್ರಾರು ಜನರ ಊಟ. ಸುಮ್ಮನೆ ಹೋಗಬಾರ್ದು ಅಂತ ಅಕ್ಕಿ ತರೋರು ಕೆಲವರು, ಬ್ಯಾಳಿ ತರೋರು ಕೆಲವರು, ಹುಣಸೆಹಣ್ಣು ತರೋರು ಕೆಲವರು, ಪಲ್ಯಕಾಯಿ ತರೋರು ಕೆಲವರು, ಯಾರ್ಯಾರು ತಂದು ರಾಶಿ ಹಾಕಿದ್ರು. ಮಾಡೋರು ಕೂಡ ಅಷ್ಟೇ. ಯಾರು ಅಡಿಗೆಯವರು ಗೊತ್ತಿಲ್ಲ, ಯಾರು ಶಿಷ್ಯರೋ ಗೊತ್ತಿಲ್ಲ. ಶ್ರೀಮಂತರೆಲ್ಲರೂ ಕೂಡ ಒಬ್ಬೊಬ್ಬರು ಅಡಿಗೆಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡ್ತಕ್ಕಂಥದ್ದು ಮಹಾಪುಣ್ಯಕ್ಕೆ ಕಾರಣ ಅಂತ ಹೇಳಿ. ಅನ್ನದಾನ ಎಂಬುದು ತಿರುಮಲದೊಳಗೆ ಅದ್ಭುತವಾದ ಫಲವನ್ನು ಕೊಡುತ್ತೆ. ಅದು ಪುರಾಣಗಳು ನಮಗೆ ಹೇಳುತ್ತೆ. ಮಾಡ್ತಾ ಇದ್ದಾರೆ. ಎಲ್ಲ ಆಯಿತು. ದೇವರ ಪೂಜೆ ಮಾಡಿದರು ಪುರಂದರದಾಸರು. ಎಲಿಗಳು ಹಾಕಿರಿ ಅಂತ ಹೇಳಿದರು. ಎಲಿಗಳು ಹಾಕಿದರೆ ಏನು ಎಲ್ಲಿಂದ ಗೊತ್ತು? ಸುಮಾರು ಒಂದು 10 ಮೈಲು ದೂರದಷ್ಟು ಎಲೆಗಳು ಹಾಕಿದ್ದಾರೆ. ಎಲ್ಲರೂ ಕೂಡ್ತಾ ಇದ್ದಾರೆ. ಈ ಪುರಂದರದಾಸರಿಗೆ ಒಬ್ಬ 10ರ ಶಿಷ್ಯ ಒಬ್ಬನಿದ್ದ. ಕೆಲವರು 10 ಇದ್ದವರು, ಕೆಲವರು ದೂರ ಇದ್ದವರು ಇರ್ತಾರನ್ನ ಮಾತು. ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಇದ್ದವ್ರಿಗೆ ಗೊತ್ತಾಗುತ್ತೆ. ಕೆಲವರು 10 ಹಿಂದಿಂದ ತಿರುಗ್ತಿರ್ತಾವೆ. ಕೆಲವು ಶಾಲೆಗೆ ಮಾತ್ರ ಕಾಣಿಸ್ತಿರ್ತಾವೆ. ಕೆಲವರು ಪರೀಕ್ಷಾ ಕಾಲಕ್ಕೆ ಮಾತ್ರ ಕಾಣಿಸ್ತಿರ್ತಾರೆ. ಅಂಥ ಶಿಷ್ಯರು ಇರ್ತಾರನ್ನ ಮಾತು. ಆಯಿತಾ? ಇಲ್ಲಿ ಒಬ್ಬ ಅಪ್ಪಣ್ಣ ಅಂತ ಹೇಳಿ ಎಡಬಿಡದೆ ಪುರಂದರದಾಸರ ಜೊತೆಯಲ್ಲಿ ಇರ್ತಕ್ಕಂಥವನಾಗಿದ್ದ. ಅವನು ಬಂದ. ಗುರುಗಳೇ ಅಂದ. ಏನಪ್ಪ? ಏನೂ ಇಲ್ಲ, ಬಡಿಸ್ಲಿಕ್ಕೆ ತುಪ್ಪ ಇಲ್ಲ ಅಂದ. ಒಂದು ಕೋಸಂಬರಿ ಕಡಿಮೆ ಆದರೂ ಚಿಂತೆ ಇಲ್ಲ, ಇನ್ಯಾವುದಾದ್ರೂ ಕಡಿಮೆ ಆದರೂ ಚಿಂತೆ ಇಲ್ಲ. ಪಾತ್ರಂ ಅಭಿಗಾರ್ಯ. ಮೊದಲು ಅಭಿಗಾರ ಮಾಡಿ ಮೇಲೆ ಎಲ್ಲ ಬಡಿಸಿ ಮೇಲೆ ತುಪ್ಪ ಹಾಕಿದ ಮೇಲೆ ಕೃಷ್ಣ ಅನ್ನಬೇಕು. ಆಜ್ಯಂ ಸುರಾಣಮಾಹಾರಂ ಆಜ್ಯಂ ಯಜ್ಞೇ ಪ್ರತಿಷ್ಠಿತಂ. ದೇವತೆಗಳಿಗೆ ಅದು ಆಹಾರ. ತುಪ್ಪ ಇಲ್ಲ ಅಂದ. ಹೌದಾ? ಅಯ್ಯೋ, ಏನು ಮಾಡೋದು? ಏನನ್ನ ಆಗಲಿ ನಮ್ಮ ಪ್ರಯತ್ನ ನಾವು ಮಾಡೋಣ. ಸಪ್ತಮಂ ದೈವ ಚಿಂತನ. ದೇವರಿದ್ದಾನೆ ರಕ್ಷಣೆ ಮಾಡಲಿಕ್ಕೆ. ನಿಮಿತ್ತ ಮಾತ್ರಂ ಭವಸವ್ಯ ಸಾಕ್ಷಿ. ಗುರುಗಳೇ, ಎಲೆಗಳೆಲ್ಲ ಹಾಕಿ ಎಲ್ಲ ಬಡಿಸೋದ್ರೊಳಗೆ ನಾನು ತುಪ್ಪ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಪಾಪ ಇಷ್ಟು ತುಪ್ಪದ ಪಾತ್ರೆ ತೊಗೊಂಡು ಎಲ್ಲಿ 7 ಬೆಟ್ಟ ಹಿಡಿದು ಅಲಿಪಿರಿಗೆ ಬರಬೇಕು. ಬಂದ ಅಪ್ಪಣ್ಣ. ಎಲ್ಲ ಬಡಿಸೋಣ ಆಯಿತು. ತುಪ್ಪ ಅಂತ ಒದರ್ಲಿಕ್ಕೆ ಶುರು ಮಾಡಿದರು. ಎಲ್ಲಿಂದ ಬಂದನೋ ಏನೋ ಅಪ್ಪಣ್ಣ ಬಂದೇ ಬಿಟ್ಟ. ಒಂದು ಪಾತ್ರೆ ಒಳಗೆ ತುಪ್ಪ ತೊಗೊಂಡು ಬಂದ. ತೊಗೊಂಬರೋದಲ್ಲ, ಅಲ್ಲಿಂದ ಶುರು ಮಾಡ್ಯಾನ ಬಡಿಸೋದು. ಹಳೆ ಹಿಂಗೆ ನೋಡ್ತಾ ಇಲ್ಲಿದ್ದೀನ ಪಾಪ ತರ್ತಿದ್ದೀನಿ, ಯಾಕೆ ಹಂಗೆ ಮಾಡ್ತೀರಿ ಅಂತ ಓದಿರ್ತಿದ್ದಾನೆ. ಎಲ್ಲ ಬಡಿಸೋದು ಒಂದೆತ್ತು, ತುಪ್ಪ ಬಡಿಸೋದು ಒಂದು ದೊಡ್ಡ ಸ್ಕಿಲ್ ರೀ. ಇಷ್ಟು ಬಟ್ಲ ತೊಗೊಂಡ ಮತ್ತು ಅಷ್ಟು ತುಪ್ಪ ವಾಪಸ್ ತರಬೇಕು, ಅದು ದೊಡ್ಡ ಇಸ್ತಿಗೆ. ಅನ್ನ ಇಲ್ಲ ಅಂತ ಅನ್ನಕ್ಕೆ ಬರೋದು, ತೊವ್ವಿ ಇಲ್ಲ ಅಂತ ತೊವ್ವಿಗೆ ಬರ್ಬೋದು, ಪಲ್ಯ ಇಲ್ಲ ಅಂತ ಪಲ್ಯ ಬರೋದು. ತುಪ್ಪ ಮಾತ್ರ ಹಾಗಲ್ಲ, ಇಷ್ಟೇ ಬಟ್ಲ ತೊಗೊಂಡೋಗಿರ್ಬೇಕು. 1000 ಜನ ಇರಲಿ ಯಾಕೆ, ಒಂದು ಯಾವುದೋ ಬೆಳೆದೇನೋ ಬಾವಿನೆಲ್ಲ ಇಟ್ಕೊಂಡಿರೋ ಸುಮ್ಮನೆ ಹಿಂಗೆ ಅಂತ ಹೋಗ್ತಾರೆ. ಭಾಳ ದೊಡ್ಡ ಸ್ಕಿಲ್ ಅದು. ಆದ್ರೆ ನಮ್ಮವನು ಇಷ್ಟು ಪಾತ್ರೆ ಒಳಗೆ ತರ್ತಾ ಇದ್ದಾನ. ಯಾರು? ತುಪ್ಪ ಹಿಂಗೆಲ್ಲ ಹಾಕಿಲ್ಲ, ತುಂಪರ್ಗಳು ಹಾಕಿಲ್ಲ. ಪೂರ್ಣಮೇವ ಅವಶಿಷ್ಯತೆ. ಏನು ಪೂರ್ಣವಾಗಿ ಹರಿಸ್ತಾ ಇದ್ದಾನೆ ಎಲೆ ಒಳಗೆ. ಎಲ್ಲ ಬಡಿಸೋಣ ಆಯಿತು. ದಾಸರೇ ಕೃಷ್ಣಾರ್ಪಣ ಅನ್ರಿ ಅದು. ಓಕೆ, ಕೈಯೊಳಗೆ ಥಾಲಿ ತೊಗೊಂಡ್ರು, ಕೃಷ್ಣಾರ್ಪಣ ಅಂದರು. ಎಲ್ಲರೂ ಮೃಷ್ಟಾನ್ನ ಭೋಜನ ಮಾಡಿದರು. 2 ಪಂಕ್ತಿ 3 ಪಂಕ್ತಿ. ಕೊನೆಗೆ ದಾಸರು ತಾವು ತಮ್ಮ ಹೆಂಡತಿ ತಮ್ಮ ಶಿಷ್ಯರು ಮಕ್ಕಳು ಕೂತ್ಕೊಂಡು ತಾವು ಊಟ ಮಾಡಿದರು. ಸಾಯಂಕಾಲ 4 ಗಂಟೆ ಆಯಿತು. ಎಲ್ಲರೂ ಹೋಗೋರೆಲ್ಲ ಲಡ್ಡು ಬಡಿ ತೊಗೊಂಡು ಹೋದ್ರು ಊರುಗಳಿಗೆ. ತಿರುಪತಿಗೆ ಹೋದ್ರೆ ಅದೇ ಅಲ್ಲ ಕೇಳೋದು. ತೊಗೊಂಡು ಹೋದರು. ಇನ್ನು ಸಾಯಂಕಾಲ ಸಂಧ್ಯಾವಂದನ ಆಗಬೇಕು. ಕೂತಿದ್ದಾರೆ ದಾಸರು. ಯಾರೋ ಒಬ್ಬರಿಬ್ಬರು ಸರಿ ಮಾತಾಡ್ತಾ ಕೂತಾರ. ಅಪ್ಪಣ್ಣ ನಾನು ಊಟ ಮಾಡಲ ಅಂದ. ಹೋಗಪ್ಪ, ಅಯ್ಯೋ ಇಷ್ಟು ಜನಕ್ಕೆ ಬಡಿಸಿದ್ದೋ, ಹೋಗಿ ಊಟ ಮಾಡೋಗು, ನಮಗೆ ಕೂಡ ಬಡಿಸಿದ್ದೆ ಅಂದರು. ಅಪ್ಪಣ್ಣ ಒಳಗೆ ಹೋದ. ಅವ ಹಂಗೆ ಒಳಗೆ ಹೋದ ಮೇಲೆ ಈ ಕಡೆ ಒರಿಜಿನಲ್ ಅಪ್ಪಣ್ಣ ಏನು ಹೋಗಿದ್ನಲ್ಲ ತುಪ್ಪ ತರಬೇಕು ಅಂತ ಹೇಳಿ ಅವನು ಬಂದ. ಗುರುಗಳೇ ನನಗೆ ಧಿಕ್ಕಾರ, ನನ್ನ ಶಿಷ್ಯತ್ವಕ್ಕೆ ಧಿಕ್ಕಾರ, ನಾನು ಇದ್ದು ದಂಡ ಅಂತ ಉದ್ಗಾರ ತೆಗಿತಾ ಬಂದ. ಏನೋ ಏನಾಗ್ಯದ ಅಂದರು. ಏನು ಮಾಡಲಿ, ಹೆಂಗೆ ಮಾಡಿದರು ಏನೋ, ಏನಕ್ಕೆ ಹತ್ತೋ, ಶಿಷ್ಯನಾಗಿ ನಾನು ದಂಡ ಅಂತ ಹೇಳಿ ಅವನು ಉದ್ಗಾರ್ತ. ಏನು ನಿಂಗೇನು ಹುಚ್ಚಿಡ್ದದ ಏನು? ಇಷ್ಟೊತ್ತು 4 ಪಂಕ್ತಿಗೆ ಬಡಿಸಿ ನಮಗೂ ಬಡಿಸಿ ಊಟ ಮಾಡ್ತೀನಿ ಅಂತ ಒಳಗೆ ಹೋದೆಲ್ಲೋ. ಎಲ್ಲಿ ನೋಡೋಣ ಅಂತ ಎದ್ದು ಒಳಗೆ ಹೋಗಿ ನೋಡಿ, ಒಳಗಿದ್ದರಲ್ಲ ಅಪ್ಪಣ್ಣ ಇಲ್ಲ. ಆಹಾ ಏನು ಅಂತ ಹೇಳಿ ಹಿಂಗೆ ಪ್ರಣಧಾನ ಮಾಡಿ ನೋಡ್ತಾರೆ.
ಆ 7 ಬಾಗಿಲು ಒಳಗೆ ಏನು ಕಟಿವರದ ಹಸ್ತದಿಂದ ನಿಂತುಕೊಂಡಾನಲ್ಲ, ಅವನು ಕಾಣಿಸುವಲ್ಲ, ಅಲ್ಲಿ ಯಾರು ಅಪ್ಪಣ್ಣ ಕಾಣಿಸ್ತಾ ಇರತಕ್ಕಂಥವನಾಗಿದ್ದ. ಜ್ಞಾನಿ ಮತ್ಪ್ರಿಯೋತಮಃ. ಜ್ಞಾನಿಗಳು ಅಂದರೆ ಎಷ್ಟು ಸ್ವಲ್ಪ ನೀವು ಆಲೋಚನೆ ಮಾಡಿರಿ, ಇದೇನು ಕತಿಗಳಲ್ಲ. ಮಹಾ ಅಂತಂದ್ರೆ 500 ವರ್ಷದ ಕೆಳಗೆ ಪರಂಪರೆಯಾಗಿ ಬಂದಿರತಕ್ಕಂಥದ್ದು. ಈಗಿಲ್ಲದ್ರೆ ಆ ಗುಂಪಿನೊಳಗೆ ಬಹುಶಃ ನಾವೂ ಇದ್ದೆವು ಎಲ್ಲರೂ. ನಾವು ಕೂಡ ಆ ತುಪ್ಪವನ್ನು ತಿಂದಿರ್ತೀವಿ. ಇಲ್ಲದಾಗ ಹೋದರೆ ಈ ಭಕ್ತಿ ಬರಲಿಕ್ಕೆ ಆಸ್ಕಾರವಿಲ್ಲ. ಆಗ ಹೇಳಿದ್ದೆ, ಮೈ ಮರೆತು ಹೇಳ್ತಾರೆ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾರಮಣಗ ಅರ್ಪಿತವೆನ್ನಲು, ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಾಯನೆ ಎಂದೆಂದು ವಾಸಿಪನು ಮಂದಿರದೊಳಗೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಔವಲ ಕುಮೀರಮಣ ಇವಗಿಲ್ಲ ಗರುವ. ಎಂಥ ವಿಚಾರ! ಈ ಹಾಡು ಹೇಳಬೇಕು 3 ದಿವಸ ಬೇಕು ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ. ಎಷ್ಟು ವಿಚಾರಗಳು! ಪರಿಪರಿಯ ಪುಷ್ಪಗಳ ಪರಮಾತ್ಮಗರ್ಪಿಸಿ ಪರಿಪೂರ್ಣನೆಂದು ಪೂಜೆಯನು ಮಾಡೇ, ಸರಸಿಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ಸರಿಭಾಗ ಕೊಡುವ ತನ್ನರ ಮನೆಯಲ್ಲಿ, ಹೂವ ತರುವರ ಮನೆಗೆ ಹುಲ್ಲ ತರುವ ಔವಲ ಕುಮೀರಮಣ ಇವಗಿಲ್ಲ ಗರುವ. ಅಲ್ಲೇ ಹೇಳ್ತಾರೆ, ಪಾಂಡವರ ಮನೆಯೊಳಗೆ. ಇದು ಹೇಳಕ್ಕೆ ಇಷ್ಟು ಕಥೆ ಹೇಳಬೇಕಾಯ್ತು. ಜ್ಞಾನಿಗಳ ಮನೆಯೊಳಗೆ ನೀವು ಮಾಡೋ ಕೆಲಸ ಏನು? ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು ಪುಂಡರೀಕಾಕ್ಷ ಹುಲ್ಲನು ತಿನಿಸಿದ, ಅಂಡಜಾಧಿಪ ನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿಹನು, ಹೂವ ತರುವರ ಮನೆಗೆ ಹುಲ್ಲ ತರುವ ಔವಲ ಕುಮೀರಮಣ ಇವಗಿಲ್ಲ ಗರುವ. ಎಷ್ಟು ಸುಂದರವಾಗಿ ಪುರಾಣಗಳೊಳಗಿರ್ತಕ್ಕಂಥ ಸನ್ನಿವೇಶಗಳನ್ನೆಲ್ಲ ಕೂಡ ಅಲ್ಲಿಗೆ ಜೋಡಿಸಿ ಸಂದರ್ಭಾನುಸಾರವಾಗಿ ಈ ಹಾಡಿನಿಂದ ದೇವರನ್ನ ಸ್ತೋತ್ರ ಮಾಡ್ತಕ್ಕಂಥವರಾಗ್ತಾರೆ. ಅದಕ್ಕಾಗಿ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಮಿ. ಯಾರು ಸಮಸ್ತ ಕರ್ಮಗಳನ್ನು ಕೂಡ ಉದಯಾದಿ ಶಯನಾಂತ ಕೃತ ಕರ್ಮ, ಬೆಳಿಗ್ಗೆ ಎದ್ದಿದ್ದು ಮೊದಲು ಮಾಡಿಕೊಂಡು ರಾತ್ರಿ ನಾವು ಮಲಗುವವರೆಗೆ ಮಾಡ್ತಕ್ಕಂಥ ಸಮಸ್ತ ಕರ್ಮಗಳ ಆಡೋ ಮಾತುಗಳು ಪರಮಾತ್ಮನ ಮಾತುಗಳು. ಹಾಕೋ ಪ್ರತಿ ಹೆಜ್ಜೆ ಭಗವಂತನ ಒಂದು ಪ್ರದಕ್ಷಿಣೆ, ಮಾಡೋ ಸಕಲ ಕೆಲಸವೂ ಪರಮಾತ್ಮನ ಪೂಜೆ, ನೋಡೋ ಪ್ರತಿಯೊಂದು ವಸ್ತುವೋ ಪರಮಾತ್ಮನ ವಿಭೂತಿ ರೂಪ, ಕೇಳುವ ಪ್ರತಿಯೊಂದು ಶಬ್ದ ಪರಮಾತ್ಮನ ಕೀರ್ತಿ. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ನಾಭನ ಪಾದ ನಳಿನ ಸೇವಕರು ಅಂತ ಹೇಳ್ತಾರೆ. ಆದ ಕಾರಣ ಆ ರೀತಿ ಯಾರು ಸಮಸ್ತ ತಮ್ಮ ಕಾಯಕ ವಾಚಕ ಮಾನಸಿಕವಾಗಿ ತ್ರಿಕರಣಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೋ ಅಂತ ಅವರಿಗೆ ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದ ರಕ್ಷಣ ಬಿಡದೆ ಒಂದು ಕ್ಷಣವೂ ಕೂಡ ಬಿಡದಂತೆ ನೆರಳಿನಂತೆ ಪರಮಾತ್ಮ ನಮ್ಮ ಹಿಂದೆ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ ಕಾರಣವಾಗಿ ಇದನ್ನೇ ಆಡಿದ ಮಾತನ್ನು ನಿಲ್ಲಿಸ್ಕೊಳ್ತಾ ಇದ್ದಾನೆ ಪರಮಾತ್ಮ. ಏನು ಅರ್ಜುನನಿಗೆ ಹೇಳಿದ, ಯಾರು ನನ್ನ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ, ಯಾರು ಸದಾಕಾಲದಲ್ಲಿ ನನ್ನನ್ನು ಜ್ಞಾನಪೂರ್ವಕವಾಗಿ ತಿಳ್ಕೊಂಡು ನನ್ನ ಉಪಾಸನೆ ಮಾಡ್ತಾ ಇರ್ತಾರೋ ಅವರಂದರೆ ನನಗೆ ಬಹಳ ಇಷ್ಟ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಅಚ್ಚಸು ಭಕುತಿಯೊಳ ಅಚ್ಚುತ ನಂಘ್ರಿಗಳರ್ಚಿಸಿ ಮೆಚ್ಚಿಸು ತೆಚ್ಚರದಿ ತುಚ್ಛ ವಿಷಯಗಳ ಇಚ್ಛಯಿಸದೆ ಎದೃಚ್ಛಾಲಾಬದಿ ಪ್ರೋತ್ಸನಾಗುವುದೇ ಫಲವಿದು ಬಾಳ್ದುದಕ್ಕೆ. ಜಗನ್ನಾಥದಾಸರು ಹೇಳ್ತಕ್ಕಂಥವರಾಗ್ತಾರೆ. ಆದ ಕಾರಣಂಥ ಜ್ಞಾನಿಪ್ರಿಯನಾದಂಥ ಅವನು ಪರಮಾತ್ಮ, ಮಹಾನುಭಾವರಾದಂಥ
ಭೃಗು ಋಷಿಗಳೇ ಈ ಭೂಮಿಗೆ ಕರ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಯಾತಕ್ಕೋಸ್ಕರ ಕಲವು ಕಲ್ಮಷಚಿತ್ತಾನಾಂ ಪಾಪಾಚಾರ ರತಾತ್ಮನಃ ರಕ್ಷಣಾರ್ಥಂ ರಮಾಕಾಂತಃ ರಮತೆ ಪ್ರಾಕೃತೋ ಯಥಾ. ಪರಮಾತ್ಮನ ಅವತಾರ ಕಲಿಯುಗದಲ್ಲಿ ಇಲ್ಲ, ಆದರೂ ಕೂಡ ಒಲಿದು ಭಕುತರಿಗಾಗಿ ನಮ್ಮಕ್ಕೋಸ್ಕರವಾಗಿ ಪರಮಾತ್ಮ ಒಂದು ಯಜ್ಞ ಮಾಡುವಂತೆ, ಆ ಯಜ್ಞದೊಳಗೆ ನಾರದರು ಬಂದು ಸಂಶಯವನ್ನು ಉಂಟು ಮಾಡುವಂತೆ, ಆ ಸಂಶಯ ಪರಿಹಾರಕ್ಕೆ ಭೃಗು ಋಷಿಗಳು ಬಂದು ತನ್ನನ್ನು ಒದ್ದಂತೆ, ಆ ಒದ್ದಿದ್ದಕ್ಕೆ ಲಕ್ಷ್ಮೀದೇವಿ ಸಿಟ್ಟಾಗಿ ಭೂಲೋಕಕ್ಕೆ ಹೋದಂತೆ, ಅಂತ ಲಕ್ಷ್ಮೀದೇವಿ ಹಿಂದೆ ಬಂದು ಈ ಬೆಟ್ಟದ ಮೇಲೆ ಕಟಿವರದ ಹಸ್ತದಿಂದ ನಿಂತುಕೊಂಡಿದ್ದಾನಲ್ಲ. ಶ್ರೀ ವೆಂಕಟಲ ಸತ್ಶೈಲ ವಾಸಿ ದಾಸಿ ಕೃತಾಮರಾಹ ಛಾಯೆಯ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ ಅಂತಾರೆ ತೀರ್ಥ ಪ್ರಬಂಧದಲ್ಲಿ. ಯಾತಕ್ಕೆ ಹಿಂಗೆ ನಿಂತ್ಕೊಂಡಿದ್ದಾನೆ ಅವನು ಅಂತಂದರೆ ಕಲ್ಪವೃಕ್ಷ. ಆ ಕಲ್ಪವೃಕ್ಷದ ನೆರಳನ್ನು ನಾವು ಆಶ್ರಯ ಮಾಡಬೇಕು. ನೋಡ್ರಿ, 24 ಕೇಶವ ನಾಮದೊಳಗೆಲ್ಲ ವೆಂಕಟೇಶ, ವಿಷ್ಣು ಸಹಸ್ರನಾಮದೊಳಗೆಲ್ಲ ವೆಂಕಟೇಶ. ಅಂಥ ವೆಂಕಟೇಶನ ಆ ಭಂಗಿಮ ಅನ್ನುವಂಥದ್ದು ಎಲ್ಲಾದರೂ ಹಿಂಗೆ ತೋರಿಸ್ತಾರಾಗಲಿ, ಹಿಂಗೆ ತೋರಿಸ್ತಾರೆ ಅಂದರೆ ಸರಿಲೇನಿ ಅಭಯ ಹಸ್ತಮನು ಕಂಟಿ ಅಂತ ಹಿಂಗೆ ತೋರಿಸ್ತಿದ್ದಾನೆ. ಹಿಂಗೆ ಅಲ್ಲ ತೋರಿಸ್ಬೇಕು, ನಾನು ಇದ್ದೀನಪ್ಪ, ಭಯ ಬಿಡಬೇಡ್ರಿ, ಏನು ಪರವಾಗಿಲ್ಲ, ಸಾವಿಗೆ ಪ್ರಮಾಣ ಶುಗರ್ ಏನು ಮಾಡಲ್ಲ, ನಾನಿದ್ದೀನಿ, ಭಯಲ್ಲಿ ಇವೇ ಮಾಡ್ತಾನೆ, ಬಿ ಕಾಂಪ್ಲೆಕ್ಸ್ ಕೊಳ್ಳೋಕೆ ಗೊತ್ತಿಲ್ಲ, ಆಯಿತಾ. ಯಾವನನ್ನ ಅಲ್ಲಿ ಧೈರ್ಯ ಹಿಂಗೆ ಹೇಳ್ತಾನೆ. ಹಿಂಗೇನು ಇಡೋದು ಹೋಲ್ ಇನ್ನೊಂದನ್ನು ಹಿಂಗೆ ಇಡಬೇಕಲ್ಲ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಇಟ್ಟಾಗ ಅದು ಇಲ್ಲಿಟ್ಟಾನೆ. ಏನು ಇದರೊಳಗಿನ ಆಂತರ್ಯ? ಇವೆಲ್ಲ ನಮಗೆ ಗೊತ್ತಾಗಬೇಕಾದ್ರೆ ಯಾರು ವಾದಿರಾಜರಂಥ ಮಹಾನುಭಾವರ ಪಾದಕ್ಕೆ ಬಿದ್ದರನೇ ನಮಗೆ ಗೊತ್ತಾಗೋದು. ಇದು ವೈಕುಂಠ, ನನ್ನ ಪಾದನ್ನು ಆಶ್ರಯ ಮಾಡ್ರಿ, ನಿಮ್ಮನ್ನು ಈ ಭವಸಾಗರನ್ನು ಕಟಿಭಾಗಕ್ಕೆ ತಂದು ದಾಟಿಸಿ ಬಿಡ್ತೇನೆ ಅಂತ ತೋರಿಸ್ತಿದ್ದಾನೆ. ಯಾರಿದ್ದಾರ್ರಿ? ನಮಗೋಸ್ಕರ ಬಂದು ನಿಂತ್ಕೊಂಡಾನ ಪರಮಾತ್ಮ. ಇಂತಹ ಸ್ವಾಮಿ ಎಲ್ಲನೂ ಇದ್ದಾನ, ಇಂಥ ಪ್ರಭು ಎಲ್ಲನೂ ಇದ್ದಾನ. ಬೇಡಿದಿಷ್ಟವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವ ಗಾಡಿಗರನು ಗರುಡರೂಢ ಗುಣವಂತ ಮಹಾಪ್ರೌಢ ಪ್ರತಾಪಿ ಜಗದಿಂ ಗೂಢದಿಂ ಸಂಚರೀಪ ಪಾಡಿ ಪೊಗಳಿ ಕೊಂಡಾಡುವವರ ಮುಂದಾಡು ತಲಿಪ್ಪನು ನಾಡೊಳಗಿದ್ದರು ಕೇಡಿಗನೇ ನಾಡಾಡಿಗಳಂದದಿ ಈಡುಂಟೇನು ಈ ವೆಂಕಟಗೆ ಇಂಥ ಪ್ರಭುವ ಕಾಣೆನೋ. ಏನು ಮೈ ಉಬ್ಬಿ ಹಾಡ್ಯಾರ್ರಿ ದೇವರನ್ನ. ಕಲವು ವೆಂಕಟನಾಯಕ ಮಹಾನುಭಾವರು ವಿಜಯಪ್ರಭುಗಳು ಇಂದಿರಾಪತಿ ಇವರ ಮುಂದೆ ಕುಣಿವನು, ಇವರ ಅಂದ ವಚನವಾ ನಿಜಕ್ಕೆ ತಂದು ತೋರ್ಪನು ಅನ್ನುವಂಥ ವಾಕ್ಯನ ನೋಡೋಣ ಇವತ್ತಿನ ದಿವಸ ಯಥಾಮತಿಯಾಗಿ. ನಿನ್ನೆ ನಾವು ಎಲ್ಲ ಪ್ರಮೇಯ ಭಾಗಗಳನ್ನು ನೋಡಿದ್ವಿ. ಮೋಹನದಾಸರಿ ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಹುದು ಅನ್ನುವಂಥ ವಾಕ್ಯವನ್ನು ಇಟ್ಟುಕೊಂಡು ಮೋಹನದಾಸರಿಗೆ ಅವರು ಯಾವ ರೀತಿ ಅವರನ್ನು ಬದುಕಿಸಿರತಕ್ಕಂಥವರಾದರು. ಅದೇ ರೀತಿ ಪಂಗನಾಮ ತಿಮ್ಮಣ್ಣದಾಸರು ಅಂತ ಏನಿಷ್ಟಕ್ಕೆ ಮುಂಚೆ ನಾನು ನಿನ್ನ ನಂಬಿದನರಿಗೆ ಅನ್ಯರ ಆಶ್ರಯ ಬೇಕು ಅಂತ ಹೇಳಿದ್ನಲ್ಲ, ಅವರು ಆದವಾನಿ ಒಳಗೆ ಇದ್ದರು. ಪಂಗನಾಮ ತಿಮ್ಮಣ್ಣದಾಸರು ಮಂತ್ರಿಯಾಗಿದ್ದರು, ಆಗಿನ ನವಾಬ್ ಹತ್ರ ಬಹಳ ನೊಂದು ಬೆಂದು ಬೇಸತ್ತು ಹೋಗಿದ್ದರು. ಅಂಥವರು ವಿಜಯಪ್ರಭುಗಳನ್ನು ಆಶ್ರಯ ಮಾಡ್ತಾರೆ. ಧರೆಯೊಳಗೆ ತಿಮ್ಮಣ್ಣನೆಂಬ ಸತ್ಪಾತ್ರನನ್ನು ಉದ್ಧರಿಸಲು ಸುಗ ವರಗಿರಿ ಯಾತ್ರೆಯನ್ನು ಮುಗಿಸಿ ಯಾದವಗಿರಿಗೆ ಬಿಜಿಯಂಗಿದ್ರು. ಯಾದವಗಿರಿ ಅಂದರೆ ಆದವಾನಿ. ಆ ಆದವಾನಿಗೆ ಬಂದು ಇವರ ಮನೆಗೆ ಬಂದು ಪಂಗನಾಮ ತಿಮ್ಮಣ್ಣದಾಸರು ಹಿಂದೆ ವೈಕುಂಠದಾಸರಾಗಿ ಪುರಂದರದಾಸರ ಜೊತೆಯಲ್ಲಿದ್ದರು. ಇವರು ಮಧ್ವಪತಿಯಾಗಿದ್ದ ಕಾಲಕ್ಕೆ ನೋಡಿದ್ದರು. ಅದಕ್ಕೆ ಏನೋ ಪಂಗನಾಮ ಅಂದರು. ಹೆಂಗೆ ಅಕ್ಷೋಭಿತೀರ್ಥರು ಆ ಒಂದು ಕಿಂ ಪಶು ಪೂರ್ವದೇಹ ಎಂಬ ಕಾಲ ಹೆಂಗೆ ಹಿಂದಿನ ಜನ್ಮದ ವೃತ್ತಾಂತ ಅವ್ರಿಗೆ ಜ್ಞಾಪಕ ಬಂತು, ಹಂಗೆ ಏನೋ ಪಂಗನಾಮ ಅಂತಂದರು. ಅಂಬೋ ಕಾಲಕ್ಕೆ ಅವರು ವೈಕುಂಠದಾಸರಾಗಿದ್ದು ಜ್ಞಾಪಕ ಬಂದರು. ಅವ್ರ ಪಾದದ ಮೇಲೆ ಬಿದ್ದು ನನ್ನ ಉದ್ಧಾರ ಮಾಡಬೇಕು ಅಂತಂದರು. ಆಗ ವೇಣುಗೋಪಾಲ ವಿಠಲ ಅನ್ನುವಂಥ ಅಂಕಿತವನ್ನು ಕೊಡ್ತಾರೆ. ಪ್ಲೇಗು ಅಂತ ಒಂದು ರೋಗ ಬರ್ತದೆ, ಅದರಿಂದ ಅವರಿಗೆ ಅಪಮೃತ್ಯು ಬಂದು ಹೋಗಿಬಿಡ್ತಾರೆ. ಯಾರು ಹೋದ ಕಾಲಕ್ಕೆ ಆಗ ನಂಬಿದ ನೆಲೆ ಹರಿ ಅಂಬರ ರೂಪಧಾರಿ ಅಂತ ಹೇಳಿ ಒಂದು ಸುಳಾದಿಯನ್ನು ಮಾಡಿ ಇವರು ಗೋಪಾಲದಾಸರು 2 ವರ್ಷ ಆಯುರ್ದಾನವನ್ನು ಮಾಡ್ತಾರೆ. 40 ವರ್ಷ ಅವರು ಜಗನ್ನಾಥದಾಸರಿಗೆ ಮಾಡಿದರೆ ಇವರು 2 ವರ್ಷ ಆಯುರ್ದಾನವನ್ನು ಮಾಡಿ ಇವರಿಗೆ ಪ್ರಾಣದಾನವನ್ನು ಮಾಡ್ತಾರೆ. ಅದಕ್ಕೆ ಗುರ್ತಾಗಿ ನೀವು ಆದವಾನಿ ಒಳಗೆ ಈಗ ನೀವು ವಿಜಯರಾಯರ ಕಟ್ಟಿ ನೋಡ್ಬೋದು. ಪ್ರಾಣದೇವರನ್ನು ಪ್ರತಿಷ್ಠಾ ಮಾಡಿದ್ದು, ಅಲ್ಲಿ ಅಶ್ವತ್ಥ ವೃಕ್ಷ ಹಾಕಿದ್ದು. ಇವತ್ತಿಗೆ ಕೂಡ ನೀವು ಆ ಒಳಗೆ ಹೋದರೆ, ನಮ್ಮವರೇ ಇದ್ದಾರೆ ಕೇಳ್ರಿ ಬೇಕಾದ್ರೆ ಹೆಂಗಿರ್ತದ ಒಳಗೆ ಅಂತಂದ್ರೆ, ಒಂದು ಸೈಲೆಂಟ್ ಮೂಡೊಳಗೆ ನೀವು ಸೆಲ್ ಫೋನ್ ಇಟ್ಟ ಕಾಲಕ್ಕೆ ಫೋನ್ ಬಂದರೆ ಹೆಂಗೆ ವೈಬ್ರೇಷನ್ ಬರ್ತದೆ ಅಂಥ ವೈಬ್ರೇಷನ್ ಇವತ್ತಿಗೆ ಕೂಡ ಆ ಸನ್ನಿಧಾನ ಒಳಗೆ ನಮಗೆ ಕಾಣಿಸ್ತದೆ. ವಿಜಯರಾಯರ ಕಟ್ಟಿ ಒಳಗೆ ಅಂಥ ಸನ್ನಿಧಾನ. ಅಂಥದ್ರನ್ನು ಇವತ್ತು ನಮ್ಮ ಶ್ರೀಮಠ ಅದು ತಮ್ಮ ಇದರೊಳಗೆ ತೊಗೊಂಡು ಆ ವಿಜಯರಾಯರ ಕಟ್ಟಿಯನ್ನು ಸಂರಕ್ಷಣೆ ಮಾಡ್ತಾ ಇರತಕ್ಕಂಥದ್ದಾಗಿದೆ. ಮಂಗರಾಯನ ಸನ್ನಿಧಾನ, ಅಲ್ಲಿ ಭಾಗಣ್ಣದಾಸರು ಅಲ್ಲಿ ಭವಿಷ್ಯ ಹೇಳ್ತಾ ಇರೋರು. ಅವ್ರನ್ನ ಅನುಗ್ರಹ ಮಾಡಲಿಕ್ಕೆ ಬಂದರು. ಹೇಗೆ ಭಾಗಣ್ಣದಾಸರು ಕೂತ್ಕೊಂಡು ಸಾಲಾಗಿ ಬರ್ತಿದ್ರು ಜನ, ಅವರ ಫೇಸ್ ಹಿಂಗೆ ನೋಡಬೇಕು.
ನಿಮ್ಮ ಹೆಸರು ಇದು, ನಿಮ್ಮ ತಂದೆ ಹೆಸರು ಇದು, ನೀವು ಈ ಊರು, ನೀವು ಇದು ಓದಿದ್ದೀರಿ, ನೀವೀಗ ಈ ಕೆಲಸ ಮಾಡ್ತಾ ಇದ್ದೀರಿ, ಇಷ್ಟು ವರ್ಷಕ್ಕೆ ನೀವು ರಿಟೈರ್ ಆಗ್ತೀರಿ, ಮುಂದೆ ನಿಮಗೆ ಗ್ರಾಚುಯಿಟಿ ಪೆನ್ಷನ್ ಇವೆಲ್ಲ ಬರ್ತದೆ, ಇದು ಆದಮೇಲಕ್ಕೆ ನೀವು ಹಿಂಗಾಗ್ತದೆ ಹಿಂಗೆ ಎಲ್ಲ ಹೇಳಿಬಿಡ್ತಿದ್ರು. ಇಂಥ ಭವಿಷ್ಯ ಯಾರ್ದ್ರಿ? ಭಾಗಣ್ಣದಾಸರದು. ಇದೇನಿದೆ ಹೀಗೆಲ್ಲ ಸರಿಯಲ್ಲ ಅಂತ ಬಂದರು, ಸಾಲಾಗಿ ನಿಂತಿದ್ರು. ನೀವು ಆದವಾನಿ ನೋಡಿದವರಿಗೆ ಗೊತ್ತಾಗ್ತದೆ. ಮಂಗರಾಯನ ಗುಡಿ ಏನು ಸನ್ನಿಧಾನ ಅದು, ಸಮ್ಮುಖ ಪ್ರಾಣದೇವರು, ಅದ್ಭುತವಾದ ವಾಯುಕ್ಷೇತ್ರ ಅದು. ವ್ಯಾಸರಾಯರು ಹೆಚ್ಚಾಗಿ ಅಲ್ಲೇ ಪ್ರಾಣದೇವರುಗಳನ್ನು ಪ್ರತಿಷ್ಠಾ ಮಾಡಿದ್ದು. ಅಂತಹ ಸನ್ನಿಧಾನದೊಳಗೆ ಕೂತ್ಕೊಂಡು ನಿತ್ಯ ಪೂಜಾ ಮಾಡಬೇಕು, ಮಂಗರಾಯನ ಪೂಜಾ. ಅವರಲ್ಲಿ ಕೂತ್ಕೊಂಡು ಭವಿಷ್ಯ ಹೇಳಬೇಕು. ವಿಜಯಪ್ರಭುಗಳು ಈ ತಿಮ್ಮಣ್ಣದಾಸರನ್ನು ಅನುಗ್ರಹ ಮಾಡಿ ವೇಣುಗೋಪಾಲ ವಿಠಲ ಅಂಕಿತವನ್ನು ಕೊಟ್ಟು ಇವರನ್ನ ಕರ್ಕೊಂಡು ಬರ್ತಾರೆ. ಬಂದು ನೋಡ್ರಿ, ಬಂದರು ಆಚಾರ ಬಂದರು ಅಂತ ಈಗ ಗದ್ದಲ ಮಾಡ್ತಾರಲ್ಲ, ಅವೆಲ್ಲ ಇಲ್ಲಿ ಏನು ಮಾಡಬೇಡ್ರಿ, ಸುಮ್ಮನೆ ಇರ್ರಿ ಅಂತ ಹೇಳಿ ಆ ಸಾಲೊಳಗೆ ಬಂದು ನಿಂತ್ಕೊತಾರೆ. ಯಾರು? ವಿಜಯದಾಸರು. ಎಂಥ ನಿರಾಡಂಬರ! ಯಾವಾಗ ಬಂದು ಅವ್ರು ನಿಂತ್ಕೊಂಡ್ರು ಇವ್ರಿಗೆ ಬಾಯಿ ಮುಚ್ಕೊಂಡು ಹೋಯ್ತು, ಹೇಳಕ್ಕೆ ಬಂದಿಲ್ಲ. ಮುಖನ್ನ ಹಿಂಗೆ ನೋಡಿದ ಕೂಡಲೇ ಏನು ಹೇಳ್ತಾ ಇದ್ದಾರಲ್ಲ ಭವಿಷ್ಯ, ಅದು ಕಣ್ಣು ಕತ್ತಲಿಟ್ಟಾಗಾಯಿತು. ನೋಡಿದರೆ ಯಾರೋ ಈ ಸಾಲೊಳಗೆ ನನಗಿಂತ ಉತ್ತಮರು ಬಂದು ನಿಂತ್ಕೊಂಡಿರಬೇಕು ಅಂತ ಹೇಳಿ ಒಂದು ಸಾಲ ಪ್ರಣಧಾನ ಮಾಡಿ ಧ್ಯಾನ ಮಾಡಿದರು. ಮಾಡೋ ಕಾಲಕ್ಕೆ ವಿಜಯರಾಯರು ಕಾಣಿಸ್ವಲ್ರು, ದೊಡ್ಡ ಜಟಾಜೂಟ ದಂಡಕಮಂಡಲಗಳು ಹಿಡ್ಕೊಂಡಿರ್ತಕ್ಕಂಥ ಭೃಗುಋಷಿಗಳು ಕಾಣಿಸ್ತಿದ್ದಾರೆ. ಎದ್ದು ಹೋದರು, ಸ್ವಾಮಿ ನಾನು ಉದ್ಧಾರ ಮಾಡಬೇಕು ಅಂತ ಹೇಳಿ. ಆಗ ಅವರು ವೆಂಕಟಕೃಷ್ಣ ಅನ್ನುವಂಥ ಅಂಕಿತದಿಂದ ಪದ ಸುಳಾದಿಗಳು ಮಾಡ್ತಾ ಇದ್ರು. ಇದೆಲ್ಲ ಅಲ್ಲ ಭಾಗಣ್ಣ, ಇದು ಅಂಗಡಿ ಇಡಬೇಡಪ್ಪ. ಭವಿಷ್ಯ ಹೇಳಬೇಕಾದ್ರೆ ಜ್ಯೋತಿಷ್ಯ ಅರ್ಧನೇ ಹೇಳಬೇಕು, ಹಾಗೆಲ್ಲ ಕಂಡದ್ದಲ್ಲೇ ಹೇಳಬಾರ್ದು. ನಮ್ಮ ಹುಡುಗ 10th ಕ್ಲಾಸ್ ಪಾಸ್ ಆತಾನ, ಇಲ್ಲಾಂದ್ರೆ ಆತಾನೋ ಬಿಡ್ತಾನೆ, ಅದು ಹೇಳಬೇಕು ಅಟ್ಟ. 10th ಏನ್ರಿ, ಇಂಟರ್ವ್ಯೂ, ಡಿಗ್ರಿ, PG ಎಲ್ಲ ಮುಗಿದ್ಬಿಟ್ಟು ಒಂದು PhD ಕೂಡ ನಿನ್ಗೆ ಯಾಕವೆಲ್ಲ. ಆಗ ಅಲ್ಲಿ ಮಾರ್ಗಶಿರ ತ್ರಯೋದಶಿ ದಿವಸ ಶುದ್ಧನಾಗಿ ಅದರ ನಂತರ ಗೋಪಾಲದಾಸರಿಂದ ಪವಮಾನ ಹೋಮವನ್ನು ಮಾಡಿಸಿ ಹನುಮದ್ ವ್ರತ ಗೋಪಾಲ ವಿಠಲ ಅಂತ ಅಂಕಿತ ಕೊಡ್ತಾರೆ. ಆ ಕೊಟ್ಟ ಕಾಲಕ್ಕೆ ಆ ವಿಜಯದಾಸರ ಸಮಕ್ಷಮದಲ್ಲಿ ಗೋಪಾಲದಾಸರು ಮಂಗರಾಯನ ಸ್ತೋತ್ರ ಮಾಡ್ತಾರೆ. ಏನು ಅದ್ಭುತವಾದಂಥ ದಶೋಪನಿಷತ್ತುಗಳಲ್ಲಿ ಏನು ವಾಯುದೇವರ ಮಹಿಮಾ ಬರ್ತದೆ, ಆ ದಶೋಪನಿಷತ್ತುಗಳಲ್ಲಿ ಇರತಕ್ಕಂಥ ವಾಯುದೇವರ ಮಹಿಮಾ ಹೇಳೋದು ಸುಲಭ, ಈ ಗೋಪಾಲದಾಸರ ಪದ ಹೇಳೋದಷ್ಟು ಕಷ್ಟ. ತಾನು ಮಾಡಿದ ಕರ್ಮ ಶೇಷವು, ತಾನು ತಿಳುಹಿದ ಜ್ಞಾನ ಶೇಷವು, ತಾನು ಮಾಡಿದ ಭಕುತಿ ಶೇಷವು, ನಾನಾ ಸಾಧನ ಶೇಷವು. ತಾನು ಅರಿತು ಜೀವಯೋಗ್ಯತೆ ಏನು ಅರಿತು ಕರ್ಮ ಮಾಡಿಸಿ, ತಾನು ಸಹಿತ ಧ್ಯಾನದಲ್ಲಿ ಹರಿ ಕಾಣಿಸಿ ತೋರ್ಪ ಕರುಣಿಯ ಎಂತು ತುತಿಸಲಿ ಅನ್ನ ದೇವನ. ಸಂತತ ನಮ್ಮನ್ ಸಲಹೋನ. ಅಂತರಂಗದಿ ಹರಿಯ ತೋರಿಸಿ ಸಂತೋಷದಿಂದಲಿ ನಲಿವ ಪವನನ ಎಂತು ತುತಿಸಲಿ ಅನ್ನ ದೇವನ. ಏನು ನೋಡ್ರಿ, ಏನು ಒಂದೊಂದು ಶಬ್ದಗಳಿವೆಲ್ಲ ಉಪನಿಷತ್ತುಗಳಿವೆಲ್ಲ ಕೂಡ. ಜ್ಞಾನ ಭಕ್ತಿ ವೈರಾಗ್ಯ ಕಣಿಯು ದಾನವಾಂತಕ ಧರ್ಮಶೀಲ ಪೂರ್ಣ ಬೋಧೆಯ ಪುಣ್ಯ ನಾಮಕ ಪ್ರಾಣಪಾನವು ದಾನರಿಗೆ. ಪ್ರಾಣ ಮುಖ್ಯ ಪ್ರಾಣ ಇವ ನಮ್ಮ ಪ್ರಾಣ ನಿಲ್ಲದು ಇವನು ಇಲ್ಲದಿರೆ, ಪ್ರಾಣಪತಿ ಗೋಪಾಲ ವಿಠಲನ ಕಾಣಿಸಿ ತೋರ್ಪ ಕರುಣಿಯ ಎಂತು ತುತಿಸಲಿ ಅನ್ನ ದೇವನ. ಸಂತತ ನಮ್ಮನ್ ಸಲಹೋನ. ಗೋಪಾಲ ವಿಠಲ ಅಂಕಿತ ಆದ ಮೇಲೆ ಪ್ರಾಣದೇವರನ್ನು ನಮ್ಮ ಮಂಗರಾಯನ ಸ್ತೋತ್ರ ಮಾಡಿದ್ದು ಗೋಪಾಲದಾಸರು. ಕ್ಷೇತ್ರಗಳವೆಲ್ಲವೂ ಕೂಡ ದರ್ಶನ ಮಾಡಿದ್ರೇ ಸಾಕು, ಒಂದು ಅನಿರ್ವಚನೀಯವಾದಂಥ ಒಂದು ಶಕ್ತಿ, ಒಂದು ಆನಂದ, ದುಃಖನ್ನ ದೂರ ಮಾಡತಕ್ಕಂಥ ಪ್ರದೇಶಗಳವೆಲ್ಲವೂ ಕೂಡ ಪ್ರಾತಸ್ಮರಣೀಯರಾದ ಮಹಾನುಭಾವ ರಘುಪ್ರೇಮ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನ, ಅದ್ಭುತವಾದಂಥ ಕ್ಷೇತ್ರ ಯಾದವಗಿರಿ ಮಹಾಕ್ಷೇತ್ರ. ಇಂಥ ಈ ರೀತಿಯಾಗಿ ಆದವಾನಿ ಬಂದು ಇವರನ್ನೆಲ್ಲ ಅನುಗ್ರಹ ಮಾಡಿದರು. ಉಡುಪಿಗೆ ಹೋದರು, ಕ್ಷೇತ್ರ ಏನೇನಿದ್ದಾವೋ ಇದರೊಳಗೆ ಯಾವ ಕ್ಷೇತ್ರ ಸಂದರ್ಶನ ಮಾಡಬೇಕು ಅದು ಕೂಡ ಪ್ರಮಾಣ ಇದೆ, ಎಲ್ಲ ಮಾಡೋಂಗಿಲ್ಲ. ಅದಕ್ಕೆ ಮಹಾನುಭಾವರು ಪ್ರಾತಸ್ಮರಣೀಯ ವಾದಿರಾಜ ಸ್ವಾಮಿಗಳವ್ರನ್ನ ಈ ಸಮಯದೊಳಗೆ ನಾವು ನೆನೆಸಬೇಕು. ತೀರ್ಥ ಪ್ರಬಂಧ ಅಂತ ಮಾಡಿಕೊಟ್ಟಿದ್ದಾರೆ, ಉತ್ತರ ಪ್ರಬಂಧ, ದಕ್ಷಿಣ ಪ್ರಬಂಧ, ಅವನ್ನೇ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾನುಭಾವರು. ಅಂಥ ವಾದಿರಾಜ ಸ್ವಾಮಿಗಳವರು ಮಾಡಿರ್ತಕ್ಕಂಥ ಆ ತೀರ್ಥ ಪ್ರಬಂಧನ ಅನುಸರಿಸಿ ಎಲ್ಲ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಿದರು. ಯಾರು? ವಿಜಯಪ್ರಭುಗಳು ತಮ್ಮ ಪರಿವಾರದಿಂದ ಕೂಡಿಕೊಂಡು ಆ ದೇವತೆಗಳ ಮೇಲೆ ಸ್ತೋತ್ರ ಮಾಡಿದರು. ತೀರ್ಥ ಪ್ರಬಂಧ ನಮಗೆ ಸಂಸ್ಕೃತದಲ್ಲಿದ್ದರೆ ಅದನ್ನು ಸುಳಾದಿಗಳ ರೂಪದಲ್ಲಿ ನಮಗೆ ಮಾಡಿಕೊಟ್ಟಿರತಕ್ಕಂಥವರಾದರು. ಎಂತಿಂಥ ವಿಚಾರಗಳು ರೀ. ನನಗೆ ರಾಮಾಯಣದೊಳಗೆ ದೊಡ್ಡ ದೊಡ್ಡ ಸಮಸ್ಯೆಗಳಿತ್ತು.
ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. ಶತಕೋಟಿ ಪ್ರವಿಸ್ತರವಾದ ರಾಮಾಯಣಗಳಲ್ಲಿ ಎಷ್ಟು ಎಲ್ಲಿ ನೋಡಿದರೂ ಕೂಡ ನನಗೆ ತಿಳಿದಷ್ಟು ರಾಮಾಯಣಗಳೊಳಗೆ ಕೆಲವು ಸಂಶಯಗಳು ಪರಿಹಾರವಾಗಿಲ್ಲ. ಅಂಥದ್ದು ವಿಜಯದಾಸರು ಗೋಪಾಲದಾಸರು ತಮ್ಮ ಸುಳಾದಿಗಳಲ್ಲಿ ಅದನ್ನು ಪರಿಷ್ಕಾರ ಮಾಡಿರ್ತಕ್ಕಂಥವ್ರ. ಇದ್ರ ಎಲ್ಲಿ ಓದಿದ್ದಾರು, ಎಲ್ಲಿ ತಂದಿದ್ದಾರು, ಏನು ಕಥೆ ಇವರು, ಏನು ಆಶ್ಚರ್ಯ ಆಗ್ತದೆ. ಒಂದು ಸಾರಿ ಕಣ್ಣುಗಳು ಹೀಗೇ ನಿಂತು ಹೋಗತಕ್ಕಂಥದ್ದಾಗತ್ತೆ. ಹಿಂಗೆ ತೀರ್ಥಕ್ಷೇತ್ರಗಳನ್ನೆಲ್ಲ ಕೂಡ ಸಂದರ್ಶನ ಮಾಡಿ ಅದರ ಮೇಲೆ ಬರೆದಿರ್ತಕ್ಕಂಥವರಾಗಿದ್ದಾರೆ. ನಾದಬ್ರಹ್ಮನಾದಂಥ ಯಾರು ವಿಠಲನ ಮೇಲೆ ಹಬ್ಬ ಅಟ್ಟುವ ಖಳರೆದೆ ಕುಟ್ಟಿ ಕೆಡ ಹಿಮತಿ ಕೊಟ್ಟು ಸಲಹು ಜಗ ಝಟ್ಟಿ ಪಂಡರಿರಾಯ ವಿಠಲ ವಿಮಲಶೀಲ ಬಾಲಗೋಪಾಲ ದಿಟ್ಟ ಮೂರುತಿ ಶ್ರೀಲೋಲ. ಏನು ಅದ್ಭುತವಾದ ಶಬ್ದ ಪ್ರಯೋಗಗಳು. ಆ ಪ್ರಯೋಗಗಳಿಂದ ವಿಠಲನ ಸ್ತೋತ್ರ ಮಾಡಿದರು. ಉಡುಪಿಗೆ ಬಂದಿರತಕ್ಕಂಥವರಾದರು. ಉಡುಪಿ ಕೃಷ್ಣನ ಸ್ತೋತ್ರ ಏನು ಅದ್ಭುತವಾಗಿದೆ ಗೊತ್ತಾ? ಯಾವ ಹರಿದಾಸರು ಆ ರೀತಿಯಾಗಿ ಮಾಡಿಲ್ಲ ನನಗೆ ತಿಳಿದಷ್ಟು. ಅದು ಅದ್ಭುತವಾದಂಥ ವರ್ಣನೆ ಶ್ರೀಕೃಷ್ಣನ ಮಾಡ್ತಾರೆ. ನಳಿನ ಭವಾದ್ಯರ ಕ್ರೀಡಾ ಮೃಗವನೆ ಮಾಡಿ ಆಡಿಸುವ ವಿಚಿತ್ರ ಮಹಿಮ ಗೋಪಾಲಗ ಈಡುಗಾಣೆನು ಎಲ್ಲೆಲ್ಲಿಯವಲ್ಲಿ ನೋಡಿದೆನು. ಎಷ್ಟು ಚೆನ್ನಾಗಿ ಕೃಷ್ಣನ ವರ್ಣನೆ ಮಾಡ್ತಕ್ಕಂಥದ್ದು. ನಳಿನ ಭವಾದ್ಯರ ಕ್ರೀಡಾ ಮೃಗವನೆ ಮಾಡಿ. ಕೆಲವರು ಮನೆಯೊಳಗೆ ನಾಯಿಗೆ ಕಟ್ಕೊಂಡಿರ್ತಾರಲ್ಲ, ಅದಕ್ಕೆ ಸರ್ಪಳಿ ಹಾಕಿ ಬೆಳಗ ಮುಂಜಾನೆ ಅದು ಎಲ್ಲಿ ಕರ್ಕೊಂಡು ಹೋದರೆ ಅದರಿಂದ ಇವನು ಹೋಗ್ಬೇಕು. ಏನು ನಮ್ಮ ಕರ್ಮ ನೋಡ್ರಿ. ಅದಕ್ಕೆ ನಾಯಿ ಕುನ್ನಿಗಳಂತೆ ಪರರ ಪೀಡಿಸುತ್ತಾ ಕಾಯಲಾರನೆ ಕೃಷ್ಣ ಕಂಡವರ ಬಾಗಿಲನು ಅಂದರು. ಅದಕ್ಕೆ ಸರ್ಪಳಿ ಹಾಕಿ ಅದು ಎಲ್ಲಿಗೆ ಹೋಗ್ತಿರ್ತದೋ ಗೊತ್ತಿಲ್ಲ, ಹಿಂಗೆ ಎಳ್ಕೊಂಡು ಹೋಗ್ತದ, ಹಂಗೆ ಎಳ್ಕೊಂಡು ಹೋಗ್ತದ, ಅದರಿಂದ ಇವನು ಓಡ್ತಿರ್ಬೇಕು. ಅಬ್ಬಾ, ಕ್ರೀಡಾ ಮೃಗವನ್ನಾಗಿ ನಾವು ಆಡಿದರೆ ನಮ್ಮ ಕೃಷ್ಣ ಆಡಿಕೆಂಬುದು ಯಾತರಿಂದ ಗೊತ್ತಾ? 4 ತಲೆ ಮೃಗ, 4 ತಲೆ ಮೃಗದಿಂದ, 5 ತಲೆ ಮೃಗದಿಂದ, 6 ತಲೆ ಮೃಗದಿಂದ, ಮೈಯೆಲ್ಲ ಕಣ್ಣಿನ ಮೃಗದಿಂದ. ಯಾರನ್ನು ಹೇಳ್ತೀರ? 4 ತಲೆ ಮೃಗ, 5 ತಲೆ ಮೃಗ, 6 ತಲೆ ಮೃಗ, ಮೈಯೆಲ್ಲ ಕಣ್ಣಿನ ಮೃಗ, ಡೊಂಕು ಮೋರಿನ ಮೃಗ, ಡೊಂಕು ಮೋರಿ. ಇವರನ್ನೆಲ್ಲ ಮೃಗಗಳನ್ನಾಗಿ ಮಾಡಿ ಆಡಿಸ್ತಾನಂತ. ಯಾರೇ ಏನು ತಲೀರಿ ಅದು. ಅಪಾರೆ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ. ಇಂಥ ಕವಿಗಳನ್ನೇ ಎಲ್ಲಿ ನೋಡಿಲ್ರಿ ನಾನು ಪಂಚಕಾವ್ಯಗಳನ್ನು ಓದಿಕೊಂಡಿನಾಗಲಿ ಈ ರೀತಿಯಾದಂಥ ವರ್ಣನೆ ನಾನು ಎಲ್ಲಿ ಕೇಳಿಲ್ಲ. ಇಲ್ಲಾಗ ಒಬ್ಬ ತೆಲುಗಿನವನು, ನಾನು ಕನ್ನಡಿಗನಲ್ಲ, ಬರೀಲಿಕ್ಕೆ ಬಾರ್ದು ಓದಲಿಕ್ಕೆ ಬಾರ್ದು, ಇದಕ್ಕೆಷ್ಟು ಮರಳಾಗೀನೆಂದರೆ ಎಷ್ಟು ಚೆನ್ನಾಗಿರೋ ಸ್ವಲ್ಪ ಆಲೋಚನೆ ಮಾಡಿರಿ. ನಳಿನ ಭವಾದ್ಯರ ಕ್ರೀಡಾ ಮೃಗವನೆ ಮಾಡಿ ಆಡಿಸುವ ವಿಚಿತ್ರ ಮಹಿಮ ಗೋಪಾಲಗ ಈಡುಗಾಣೆನು ಎಲ್ಲೆಲ್ಲಿಯವಲ್ಲಿ ನೋಡಿದೆನು ಮನದಣಿಯನ ನೋಡಿದೆನು. ಏನು ವರ್ಣನೆ ಮಾಡ್ತಾರೆ ಮುಂದೆ ಬಾಲಕೃಷ್ಣನ. ಆ ಉಡುಪಿಯಾಗಿ ನೀವು ಕಿಂಡ್ಯಾಗಿಂದ ನೀವು ನೋಡ್ಲಾರ್ರಿ, ಇಲ್ಲಿ ನೋಡಿಸ್ತಾರೆ ನಿಮ್ಮನ್ನ ಕೃಷ್ಣನ್ನ. ಈ ರೀತಿಯಾಗಿ ಎಲ್ಲ ಕಡೆ ತಿರುಗುತ್ತಾ ಪ್ರಧಾನ ಪ್ರತಿ ವರ್ಷವೂ ಬಿಡದಂತೆ ಅಷ್ಟರೊಳಗೆ ಹೆಚ್ಚು ಫಲ ಕೊಟ್ಟರು ಇನ್ನು ಅಧಿಕಸ್ಯಾಧಿಕಂ ಫಲಂ. ಇವರಿಗೆ ಎಲ್ಲ ಸರ್ವಸ್ವ, ತಾಯಿ ತಂದಿ ಬಂಧು ಬಳಗ ಈಹ ಪರ ಉಸಿರಿಗೆ ಇವರು ನೆನೆಸೋದು ಯಾರನ್ನ? ಕರ್ಕೊಂಬಂದ ದೇವ್ರನ್ನ. ಭೃಗು ಋಷಿಗಳ ಕರ್ಕೊಂಬಂದ ದೇವ್ರು ಯಾರು ಹೇಳ್ರಿ? ಯಾಕಷ್ಟು ಬೈಬಿಳ್ತಾ ಇದ್ದೀರಾ? ಇಲ್ದಾಗೋದ್ರೆ ಗೊತ್ತಿಲ್ಲನ? ನಿಮ್ಮ ಬಾಯಿಂದ ಬರಬೇಕು ಅಂತ ನನಗೆ ಇಷ್ಟ. ಶ್ರೀನಿವಾಸ ಮರ್ಯಾದೆ ಇಲ್ಲದೆ ಹೊರಗಿರಿ ಯಾತ್ರೆಯೇನು ಅಂತಾರೆ ಗೋಪಾಲದಾಸರು. ಒಂದು ಸಾರಿ ಅವರ ಜೀವನದಲ್ಲಿ 73 ವರ್ಷಗಳು ಇದ್ದರಲ್ಲ, ಎಷ್ಟು ಸಾರಿ ಮಾಡ್ಯಾರೋ ಅವ್ರಿಗೆ ಗೊತ್ತಿಲ್ಲ. ಮಿಗತಾವೆಲ್ಲ ಲಿಮಿಟ್ಟಾಗಿ ಮಾಡ್ಯಾರಾಗಲಿ ತಿರುಪತಿ ಯಾತ್ರೆಯಿಂದ ಮೈ ಗೊತ್ತಾಗಲ್ಲಂತೆ. ಏನ್ರಿ ತಿರುಪತಿಗೆ ಹೋಗ್ಬೇಕು ಅನ್ನಿಸ್ತಾವ ನೋಡ್ರಿ ಗುರುಗ. ನಡಿ 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 ಆಯ್ತು, ಎದ್ದಿದ್ದೇ ಹೊತ್ತು ಹೊರಟು ಬಿಡ್ಬೇಕು.
ವೆಂಕಟೇಶಾಯ.